ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನೋಡ್ತಾ ಇರೋದು ಪಂದಳಂ ಪ್ರೈವೇಟ್ ಬಸ್ ಸ್ಟಾಪ್. ಎಲ್ಲರಿಗೂ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಪಂದಳಂ ಅಂದರೆ ಅಟ್ಲೀಸ್ಟ್ ಅಯ್ಯಪ್ಪ ಹುಟ್ಟಿರೋ ಊರು. ಸೊ ಅಲ್ಲಿಂದನೇ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ತಲುಪಿಸಿ ನನ್ನ ಚಾನಲ್ನ. ಏನಾದರೂ ತಿದ್ದುಪಡಿ ಇತ್ತು ಅಂದರೆ ಕಮೆಂಟ್ ಮೂಲಕ ಹೇಳ್ತಾ ಇರ್ರಿ. ಸೊ ಅದೇ ನನಗೆ ಒಳ್ಳೆ ಮೋಟಿವೇಶನು, ಒಳ್ಳೊಳ್ಳೆ ವೀಡಿಯೋಸ್ ಮುಂದೆ ಇಡೋಕ್ಕೆ ಆಗುತ್ತೆ. ಸೊ ಗಾಯ್ಸ್, ಇವತ್ತಿನ ಟಾಪಿಕ್ ಬಂದು ಪಂದಳಮಿಂದ ನಾವು ಒಂದು ತುಂಬಾ ಹತ್ರನೇ, ಏನು ಆಲ್ಮೋಸ್ಟ್ ಆಲ್ ಏನು ದೂರ ಏನಿಲ್ಲ, ಎರ್ನಾಕುಳಂಗೆ ಹೋಗ್ತಾ ಇದ್ದೀವಿ. ಎರ್ನಾಕುಳಮಲ್ಲಿ ಒಂದು ಇಂಪಾರ್ಟೆಂಟ್ ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟೆ. ಸೊ ಅದನ್ನು ನೋಡ್ಕೊಂಬರೋಣ ಅಂತ ನನ್ನೊಂದು ಐಡಿಯಾ ಇತ್ತು. ನಾನು ಯಾವತ್ತೂ ಹೋಗಿಲ್ಲ ಈ ದೇವಸ್ಥಾನಕ್ಕೆ. ಸೊ ಕಲ್ಲಿಲ್ ಭಗವತಿ ಟೆಂಪಲ್ ಅಂದ್ರೆ ರಾಕ್ ಟೆಂಪಲ್ ಅಂತ. ಸೊ ಅದೇ ಕಲ್ಲಿಲ್ ಭಗವತಿ ಟೆಂಪಲ್ ಬಗ್ಗೆ ಹಿಸ್ಟಾರಿಕಲ್ ಸ್ಟೋರಿನ ನೋಡ್ಕೊಂಬರೋಣ ಬನ್ನಿ. ಇವತ್ತು ಎರ್ನಾಕುಳಂಗೆ ಹೋಗಿ ಬರೋಣ. ಪಂದಳಮಿಂದ ಎರ್ನಾಕುಳಂಗೆ ಒಂದು ಜರ್ನಿ. ಕಲ್ಲಿಲ್ ಭಗವತಿ ದೇವಸ್ಥಾನ ಕಥೆ. ಕಲ್ಲಿಲ್ ಭಗವತಿ ದೇವಸ್ಥಾನವು ಕೇರಳ ರಾಜ್ಯದ ಎರ್ನಾಕುಳಂ ಜಿಲ್ಲೆಯ ಕುಣತುನಾಡ್ ತಾಲೂಕಿನ ಮಣಿಯಾನೂರಿನಲ್ಲಿ ಇದೆ. ಇದು ಸುಮ್ಮನೊಬ್ಬ ದೇವಾಲಯವಲ್ಲ, ಬದಲಿಗೆ ಶಿಲಾಯುಗದ ಕಾಲದಲ್ಲಿ ನಿರ್ಮಿತವಾದ ಒಂದು ಪ್ರಕೃತಿ ಮಹಿಮೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಈ ದೇವಸ್ಥಾನವು ಎತ್ತರದ ಶಿಲಾಶಿಲ್ಪದ ಕೆಳಭಾಗದಲ್ಲಿ ನೆಲೆಸಿದ್ದು, ಸುಮಾರು 28 ಟನ್ ತೂಕದ ಒಂದು ಬೃಹತ್ ಶಿಲೆಗೆ ಆಧಾರವಾಗಿದೆ. ಈ ಶಿಲೆಯ ಕೆಳಭಾಗದಲ್ಲಿಯೇ ದೇವಾಲಯವಿದೆ. ಕಲ್ಲಿಲ್ ಎಂಬ ಪದವು ಕಲ್ಲಿನಲ್ಲಿರುವ ಅಥವಾ ಶಿಲೆಯಲ್ಲಿ ನೆಲೆಸಿರುವ ಎಂಬ ಅರ್ಥ ಹೊಂದಿದೆ. ದೇವಸ್ಥಾನವು ಸುಮಾರು 1,500 ವರ್ಷಗಳ ಇತಿಹಾಸ ಹೊಂದಿದೆ ಎನ್ನಲಾಗುತ್ತದೆ. ಇಲ್ಲಿ ಭಗವತಿ ದೇವಿ ದುರ್ಗೆ ಪ್ರಧಾನ ದೇವತೆ. ಆದರೆ ಈ ದೇವಸ್ಥಾನದಲ್ಲಿ ಜೈನ ಧರ್ಮದ ಪಾರ್ಶ್ವನಾಥ ತೀರ್ಥಂಕರನ ಮೂರ್ತಿಯೂ ಕೂಡ ಪತ್ತೆಯಾಗಿದೆ. ಇದರಿಂದಾಗಿ ಈ ಸ್ಥಳವು ಹಿಂದಿನ ಕಾಲದಲ್ಲಿ ಜೈನ ತೀರ್ಥಕ್ಷೇತ್ರವಾಗಿತ್ತು ಎಂದು ನಂಬಲಾಗುತ್ತದೆ. ಪೌರಾಣಿಕ ಕಥೆ. ಜನಪ್ರತಿಯ ನಂಬಿಕೆ ಪ್ರಕಾರ ಶಕ್ತಿದೇವಿ ದುರ್ಗೆ ಇಲ್ಲಿ ತಪಸ್ಸು ಮಾಡಿಕೊಂಡು ರಾಕ್ಷಸರನ್ನು ನಾಶ ಮಾಡಲು ಶಕ್ತಿ ಸಂಗ್ರಹಿಸಿದರು. ಈ ಶಕ್ತಿಯ ನೆಲೆಯಲ್ಲಿ ಈ ದೇವಸ್ಥಾನದಲ್ಲಿ ಭಗವತಿಯು ಉಗ್ರ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಇಲ್ಲಿ ಪ್ರತಿ ವರ್ಷವೂ ಭಕ್ತರು ನವರಾತ್ರಿ, ತಿರುವಾತ್ರ ಮತ್ತು ತೇಜ್ ಉತ್ಸವಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವಿಶೇಷತೆ: ದೇವಸ್ಥಾನಕ್ಕೆ ಸುಮಾರು 120 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಮೂರ್ತಿಯು ಶಿಲೆಯೊಳಗೆ ನೈಸರ್ಗಿಕವಾಗಿ ರೂಪುಗೊಂಡಂತಿದೆ ಎಂಬ ನಂಬಿಕೆಯಿದೆ. ಇಲ್ಲಿ ಶಾಂತಿ, ಪ್ರಕೃತಿ ಮತ್ತು ಭಕ್ತಿಯ ಸಮನ್ವಯವಿದೆ. ಈ ರೀತಿಯಾಗಿ ಕಲ್ಲಿಲ್ ಭಗವತಿ ದೇವಸ್ಥಾನವು ಕೇರಳದ ಒಂದು ಅಪರೂಪದ ಶಕ್ತಿಪೀಠ ಹಾಗೂ ಐತಿಹಾಸಿಕ ತೀರ್ಥಕ್ಷೇತ್ರವಾಗಿದೆ. ಕಲ್ಲಿಲ್ ಭಗವತಿ ದೇವಸ್ಥಾನದ ಇತಿಹಾಸ ಮತ್ತು ಆಲೋಚನೆಗಳು. ಇದು ಕೇವಲ ದೇವಸ್ಥಾನವಲ್ಲ, ಒಂದು ಪಾರಂಪರಿಕ ಶಿಲಾ ನಿರ್ಮಿತಿಯ ಕಲಾತ್ಮಕ ಸ್ಮಾರಕವಾಗಿದೆ. ಈ ಸ್ಥಳವು ಇತಿಹಾಸದಲ್ಲಿ ಜೈನ ಧರ್ಮದ ಪೀಠವಾಗಿದ್ದು, ನಂತರದಲ್ಲಿ ಹಿಂದೂ ಧರ್ಮದ ಶಕ್ತಿ ಪೂಜೆಯ ಕೇಂದ್ರವಾಯಿತು. ಈಗಲೂ ಇಲ್ಲಿ ಪಾರ್ಶ್ವನಾಥನ ಮೂರ್ತಿ ಇದೆ, ಆದರೆ ಭಗವತಿ ದೇವಿಯನ್ನು ಪ್ರಧಾನ ದೇವತೆಯಾಗಿ ಪೂಜಿಸುತ್ತಾರೆ. ಇದು ತೋರಿಸುತ್ತದೆ ಧರ್ಮಗಳ ನಡುವೆ ಹೊಂದಾಣಿಕೆಯನ್ನು, ಪರಸ್ಪರ ಗೌರವವನ್ನು ಮತ್ತು ಸಾಂಸ್ಕೃತಿಕ ಪರಿವರ್ತನೆಯ ದಾರಿಯನ್ನು. ದೇವಸ್ಥಾನದ ಶಿಲಾತತ್ವ. ಈ ದೇವಸ್ಥಾನವು ಒಂದು ಬೃಹತ್ ಶಿಲೆಯೊಳಗೆ ಕತ್ತರಿಸಿ ನಿರ್ಮಿಸಲಾಗಿದೆ. ಈ ಶಿಲಾ ಸುಮಾರು 75 ಅಡಿ ಉದ್ದ ಮತ್ತು 45 ಅಡಿ ಅಗಲವಿದೆ. ದೇವಾಲಯದ ಮಡುಗಟ್ಟೆಯ ಮೇಲೆ ಒಂದು 28 ಟನ್ ತೂಕದ ಶಿಲಾ ನಿಲ್ಲಿಸಿ ಇಡಲಾಗಿದೆ. ಶಿಲೆಯ ತೂಕವು ಅಲ್ಲಿಯ ಶಾಂತತೆಯು ಭಕ್ತರ ಮನಸ್ಸನ್ನು ತಕ್ಷಣವೇ ಶಾಂತಿಗೊಳಿಸುತ್ತದೆ. ಪೂಜೆ ಮತ್ತು ಉತ್ಸವಗಳು. ನವರಾತ್ರಿ 9 ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರ, ಪೂಜೆಗಳು, ಭಜನೆ, ಕೀರ್ತನೆ ನಡೆಯುತ್ತವೆ. ಮಕರ ಸಂಕ್ರಮಣ ಜನವರಿ ತಿಂಗಳಿನಲ್ಲಿ ವಿಶೇಷ ಹೋಮಗಳು ನಡೆಯುತ್ತವೆ. ವಾರದ ವಿಶೇಷ ಪೂಜೆಗಳು, ಶಕ್ತಿಯ ಉಪಾಸನೆಯಾದ್ದರಿಂದ ಮಂಗಳವಾರ ಮತ್ತು ಶುಕ್ರವಾರಗಳು ಭಕ್ತರಿಂದ ಹೆಚ್ಚು ಬೇಡಿಕೆ. ಆಧ್ಯಾತ್ಮಿಕ ತಾತ್ಪರ್ಯ.
ಭಗವತಿ ಇಲ್ಲಿ ತಪೋಬಲದಿಂದ ಶಕ್ತಿಯನ್ನು ಗಳಿಸಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿದಳು ಎಂಬ ನಂಬಿಕೆಯಿದೆ. ಇಂದಿಗೂ ಭಕ್ತರು ಈ ಸ್ಥಳಕ್ಕೆ ತಪಸ್ಸು, ಧ್ಯಾನ ಮತ್ತು ಪ್ರಾರ್ಥನೆಗಾಗಿ ಬರುತ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ, ಶಕ್ತಿ ಮತ್ತು ಧೈರ್ಯ ಹೆಚ್ಚುತ್ತದೆ. ಪ್ರವೇಶ ಮಾರ್ಗ ಇದು ಪೆರುಂಬಾವೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆ ಮಾರ್ಗವೊಂದೇ ಸಂಪರ್ಕವಿದ್ದು 120 ಮೆಟ್ಟಿಲು ಏರಿಕೆಯಿಂದಲೇ ದೇವಾಲಯವನ್ನು ತಲುಪಬೇಕು. ಇದು ಆಧ್ಯಾತ್ಮಿಕ ಯಾತ್ರೆಯ ಪ್ರತೀಕವಾಗಿದೆ. ಶಿಲೆಯಲ್ಲಿರುವ ದೇವಿ ಶರೀರದ ಮತ್ತು ಮನಸ್ಸಿನ ಶಕ್ತಿಯ ಮೇಳ. ಪೌರಾಣಿಕ ಹಿನ್ನೆಲೆ, ದೇವಿಯ ತಪಸ್ಸು. ಪ್ರಾಚೀನ ಕಾಲದಲ್ಲಿ ದುಷ್ಟಶಕ್ತಿಗಳು ಭೂಮಿಯಲ್ಲಿ ಆರ್ಭಟಿಸುತ್ತಿದ್ದಾಗ ದೇವತೆಗಳು ಪರಮಶಕ್ತಿಗೆ ಸಹಾಯ ಕೇಳಿದರಂತೆ. ಅಲ್ಲಿ ದೇವಿ ಭಗವತಿ ತನ್ನ ತಪಸ್ಸು ಮೂಲಕ ಶಕ್ತಿಯನ್ನು ಸಂಪಾದಿಸಲು ಶಿಲೆಯೊಳಗಿನ ಈ ಸ್ಥಳದಲ್ಲಿ ಧ್ಯಾನಕ್ಕೆ ಕುಳಿತಳು. ಸಾವಿರಾರು ವರ್ಷಗಳ ಧ್ಯಾನದ ನಂತರ ಅವಳಿಂದ ಉಗ್ರ ಶಕ್ತಿ ಉರಿದು ಬಂದು ಆ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿತು. ಇಂದಿಗೂ ದೇವಾಲಯದ ಒಳಗಿನ ಶಿಲೆಯ ಮೇಲೆ ತಪಸ್ಸು ಕುಳಿತ ಭಾವನೆ ವ್ಯಕ್ತವಾಗುವಂತೆ ಇರುವ ಮೂರ್ತಿ ಮತ್ತು ವಾತಾವರಣ ಭಕ್ತರಲ್ಲಿ ಆ ಭಾವನೆಯನ್ನುಂಟು ಮಾಡುತ್ತದೆ. ಜೈನ ಧರ್ಮದ ಸಂಪರ್ಕ. ಈ ಸ್ಥಳದ ಪ್ರಾಚೀನ ಇತಿಹಾಸದಲ್ಲಿ ಜೈನ ಮಠವಿತ್ತು ಎಂಬ ಪುರಾವೆಗಳು ಲಭ್ಯವಿವೆ. ದೇವಾಲಯದ ಒಳಗೆ ಪಾರ್ಶ್ವನಾಥನ 23ನೇ ತೀರ್ಥಂಕರನ ಮೂರ್ತಿ ಇದೆ. ಕೆಲವೊಂದು ಶಿಲಾಶಾಸನಗಳು ಜೈನ ಶಾಸನ ಶೈಲಿಯಲ್ಲಿವೆ. ಇದರಿಂದ ತಿಳಿಯುವುದು ಏನೆಂದರೆ ಈ ಪ್ರದೇಶದಲ್ಲಿ ಕೆಲಕಾಲ ಜೈನರು ವಾಸವಿದ್ದರು. ನಂತರದ ಕಾಲದಲ್ಲಿ ಈ ಸ್ಥಳವು ಶಕ್ತಿಪೀಠವಾಗಿ ಪರಿವರ್ತನೆಯಾಯಿತು. ಇದು ಭಾರತದ ಧರ್ಮಸಹಿಷ್ಣುತೆಯ ಶ್ರೇಷ್ಠ ಉದಾಹರಣೆ. ಸ್ಥಳೀಯ ನಂಬಿಕೆಗಳು ಮತ್ತು ವ್ರತಗಳು. ಸ್ಥಳೀಯರ ನಂಬಿಕೆಯ ಪ್ರಕಾರ ಇಲ್ಲಿನ ಭಗವತಿಯ ಜಾಗೃತ ದೇವಿ ಅಂದರೆ ಆಕೆ ತಕ್ಷಣವೇ ಪ್ರತಿಕ್ರಿಯೆ ನೀಡುವ ದೇವಿ. ವಿಶೇಷವಾಗಿ ಮಹಿಳೆಯರು ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಲು ಇಲ್ಲಿ ವ್ರತಗಳನ್ನು ಮಾಡುತ್ತಾರೆ. ಮಕ್ಕಳ ಆಶೀರ್ವಾದ, ಆರೋಗ್ಯ, ಮನೆಶಾಂತಿ ಇತ್ಯಾದಿಗಾಗಿ ಭಕ್ತರು ನೀಲ ಕೊಡುಗೆ, ಬ್ರಾಹ್ಮಣ ಭೋಜನ, ಲಡ್ಡುಗಳು, ತೆಂಗಿನಕಾಯಿ ಮುಂತಾದವುಗಳನ್ನು ತರುತ್ತಾರೆ. ದೇವಸ್ಥಾನದ ವಾತಾವರಣ. ಒಮ್ಮೆ ಇಲ್ಲಿ ಹೋದರೆ ನಿಸರ್ಗದ ಸೌಂದರ್ಯ ಮತ್ತು ಶಿಲಾ ವಾಸ್ತುಶಿಲ್ಪದ ಮೌಲ್ಯವನ್ನು ಮೆಚ್ಚದೇ ಇರಲಾರದು. ಚಿನ್ನದಂತೆ ಬೆಳಗುವ ಶಿಲೆಗಳು. ಮೆಟ್ಟಿಲು ಏರಿದಾಗಲೇ ಮನಸ್ಸು ಶುದ್ಧವಾಗುತ್ತೆ. ಹೊತ್ತ ಸಂಜೆಗೆ ಆರ್ತಿಯ ದೀಪದಿಂದ ಕಲ್ಲುಗಳಿಗೆ ಲಾಲಿತ್ಯ ತುಂಬಿ ನಿಂತಿರುತ್ತೆ. ಸಾರಾಂಶ: ಕಲ್ಲಿಲ್ ಭಗವತಿ ದೇವಸ್ಥಾನ ಎಂದರೆ ಶಕ್ತಿಯ ತಪಸ್ಸು, ಜೈನ ಧರ್ಮದ ಶ್ರೇಷ್ಠತೆ, ಧರ್ಮಗಳ ಸಹವಾಸ, ನಿಸರ್ಗದ ಸ್ಪರ್ಶ, ಭಕ್ತಿಯ ಅನುಭವ, ಈ ಎಲ್ಲದಕ್ಕೂ ಒಂದು ಕೇಂದ್ರ ಬಿಂದು.